ಅಯೋಧ್ಯೆಯ ರಾಮ ಮಂದಿರದ ಮೇಲೆ ದಾಳಿ ನಡೆಸಲಿಕ್ಕೆ ಸ್ಕೆಚ್ ಹಾಕಿದ್ದ ಶಂಕಿತ ಉಗ್ರನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗ್ರೆನೇಡ್ ದಾಳಿಗೆ ಸಂಚನ್ನ ರೂಪಿಸಿದ್ದ, ಅದಕ್ಕೆ ತಕ್ಕನ ಹಾಗೆ ಎಲ್ಲ ತಯಾರಿಗಳನ್ನು ಕೂಡ ಆತ ಮಾಡಿಕೊಳ್ತಾ ಇದ್ದ. ಹರಿಯಾಣದ ಫರೀದಾಬಾದ್ ಮೂಲದ ಅಬ್ದುಲ್ ರೆಹಮಾನ್ ಅನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಪಾಕಿಸ್ತಾನದ ಐಎಸ್ಐ ಜೊತೆಗೆ ನಿಕಟ ಸಂಪರ್ಕವನ್ನ ಈತ ಬೆಳೆಸಿಕೊಂಡಿದ್ದ ಅನ್ನೋದು ಕೂಡ ಖಾತ್ರಿಯಾಗಿದೆ. ಸ್ಫೋಟದ ಪಿತೂರಿಯ ಭಾಗವಾಗಿ ರಾಮ ಮಂದಿರವನ್ನ ಈತ ಹಲವಾರು ಬಾರಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾನೆ, ಆಗಾಗ್ಗೆ ಹೋಗಿ ಬಂದಿದ್ದಾನೆ. ಮಂದಿರದ ಎಲ್ಲಾ ಮಾಹಿತಿಗಳನ್ನ ಪಾಕಿಸ್ತಾನದ ಐಎಸ್ಐ ಜೊತೆಗೆ ಈತ ಹಂಚಿಕೊಂಡಿದ್ದ ಅಂತ ಗೊತ್ತಾಗಿದ್ದು, ಸಂಚು ಯಶಸ್ವಿಯಾಗುವ ಮೊದಲೇ ಅಬ್ದುಲ್ ರೆಹಮಾನ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗುಜರಾತ್ನ ಎಟಿಎಸ್ ಮತ್ತು ಫರೀದಾಬಾದ್ ಎಸ್ಟಿಎಫ್ಗೆ ಅಬ್ದುಲ್ನ ಚಲನವಲನದ ಬಗ್ಗೆ ನಿಗಾ ಇಡಲಾಗಿತ್ತು. ಆತ ಯಾರ್ಯಾರ ಜೊತೆಗೆ ಸಂಪರ್ಕದಲ್ಲಿದ್ದ, ಏನೆಲ್ಲ ಮಾಹಿತಿಗಳನ್ನ ರವಾನೆ ಮಾಡ್ತಿದ್ದ, ಇದರ ಭಾಗವಾಗಿ ಅವನು ಏನು ಸ್ಕೆಚ್ ಹಾಕಿದ್ದ ಅನ್ನೋದರ ಬಗ್ಗೆ ಖಚಿತ ಮಾಹಿತಿಯ ಮೇರೆಗೆ ಈಗ ಶಂಕಿತ ಉಗ್ರನನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರ್ರಿಂದ. ಶಬ್ಬೀರ್, ಶಂಕಿತ ಉಗ್ರನನ್ನ ಅರೆಸ್ಟ್ ಮಾಡಲಾಗಿದೆ. ಈತ ಎಷ್ಟು ಬಾರಿ ಅಯೋಧ್ಯೆಗೆ ಹೋಗಿ ಬಂದಿದ್ದಾನೆ, ಪರಿಶೀಲನೆ ಮಾಡಿದ್ದಾನೆ ಅನ್ನೋದು ಈ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಮತ್ತು ಸಂಚಿಗಾಗಿ ಯಾವ ದಿನಾಂಕವನ್ನ ನಿಗದಿಪಡಿಸಿದ್ದ ಅನ್ನೋದೇನಾದ್ರೂ ಗೊತ್ತಾಗಿದೆಯಾ? ದಿವ್ಯಾ, ನೋಡಿ, ಅಯೋಧ್ಯೆಯ ಪಕ್ಕದಲ್ಲೇ ಅದಕ್ಕೆ ಹೊಂದ್ಕೊಂಡಂತೆ ಒಂದು ನಗರ ಇದೆ, ಫೈಜಾಬಾದ್ ಅಂತ. ಈಗ ಬಂಧಿತ ಆರೋಪಿ ಏನಿದ್ದಾನೆ ಅಬ್ದುಲ್ ರೆಹಮಾನ್, ಈತ ಫೈಜಾಬಾದ್ ಮೂಲದತ್ತ. ಈತ ವೃತ್ತಿಯಲ್ಲಿ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ, ಮತ್ತೆ ISI ಜೊತೆಗೆ ನಿರಂತರವಾದಂಥ ಸಂಪರ್ಕವನ್ನು ಕೂಡ ಸಾಧಿಸಿದ್ದ. ಹೀಗಾಗಿ ಕೇಂದ್ರದ ಭದ್ರತಾ ಪಡೆಗಳು ಈತನ ಮೇಲೆ ಒಂದು ಕಣ್ಣಿಡುವಂಥ ಕೆಲಸವನ್ನು ಕೂಡ ಮಾಡಿತ್ತು, ಮತ್ತೆ ಈತನ ಚಲನವಲನಗಳನ್ನು ಕೂಡ ಗಮನಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಈತ ಅಯೋಧ್ಯೆಯಲ್ಲಿರುವಂಥ ರಾಮ ಮಂದಿರವನ್ನು ಹ್ಯಾಂಡ್ ಗ್ರೆನೇಡ್ ಮೂಲಕ ದಾಳಿಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಚನ ರೂಪಿಸಿದ್ದ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದ, ಮತ್ತೆ ಇದಕ್ಕೆ ISIನ ನೆರವನ್ನು ಕೂಡ ಪಡ್ಕೊಂಡಿದ್ದ. 3-4 ಬಾರಿ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟು ಅಲ್ಲಿ ಯಾವ ರೀತಿಯಾಗಿ ಪ್ರವೇಶವನ್ನು ಪಡಿಬೇಕು ಮತ್ತೆ ಎಲ್ಲಿ ದಾಳಿಯನ್ನ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಂಡ್ಬಂದು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾಗಿರುವಂಥ ISI ಜೊತೆಗೆ ಅದನ್ನ ಶೇರ್ ಕೂಡ ಮಾಡ್ಕೊಂಡಿದ್ದ. ಇದ್ರ ಜೊತೆಗೆ ಫರೀದಾಬಾದ್ನಲ್ಲಿ, ಅಂದ್ರೆ ಹರಿಯಾಣದಲ್ಲಿರುವಂಥ ಫರೀದಾಬಾದ್ನಲ್ಲಿ ಹ್ಯಾಂಡ್ ಗ್ರೆನೇಡ್ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಬಂದಂಥ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ಅರೆಸ್ಟ್ ಅನ್ನು ಮಾಡಿರುವಂಥದ್ದು. ಫೈಜಾಬಾದಿಂದ ಫರೀದಾಬಾದ್ಗೆ ಬಂದು ಹ್ಯಾಂಡ್ ಗ್ರೆನೇಡ್ ಅನ್ನ ತೆಗೆದುಕೊಂಡು ಮತ್ತೆ ವಾಪಸ್ ಅಯೋಧ್ಯೆಗೆ ಹೋಗಿ ಈ ಒಂದು ಸ್ಫೋಟವನ್ನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಆತ ಮಾಡ್ಕೊಂಡಿದ್ದ. ಪೊಲೀಸರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಖಚಿತ ಮಾಹಿತಿ ಲಭ್ಯ ಆಗ್ತಾ ಇದ್ದಂತೆ ಆತನನ್ನ ಫರೀದಾಬಾದ್ನಲ್ಲೇ ಬಂಧಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿರುವಂಥದ್ದು. ಈಗ ಆತನನ್ನು ವಶಕ್ಕೆ ಪಡೆದುಕೊಂಡು ಈತನ ಹಿಂದಿರುವಂತಹ ಕೈಗಳು ಯಾವುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಈಗ ಪ್ರಾಥಮಿಕ ಮಾಹಿತಿಯಲ್ಲಿ ಈತ ಹ್ಯಾಂಡ್ ಗ್ರೆನೇಡ್ ಮೂಲಕ ರಾಮ ಮಂದಿರದ ಮೇಲೆ ದಾಳಿಯನ್ನು ನಡೆಸಲಿಕ್ಕೆ ಸಂಚನ ರೂಪಿಸಿದ್ದ, ಮತ್ತೆ ISI ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದ ಅನ್ನುವಂಥದ್ದು ಗೊತ್ತಾಗಿದೆ. ಇದನ್ನು ಹೊರತುಪಡಿಸಿ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ದಿವ್ಯಾ, ಶಬ್ಬೀರ್ ಸಂಪರ್ಕದಲ್ಲಿ ಬೇರೆ ವಿಷಯಕ್ಕೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡೆದುಕೊಳ್ತೀವಿ.